ಸ್ನೇಹಿತರೆ ನಮಸ್ಕಾರ. ವೀಕೆಂಡ್ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಿಗ್ ಬಾಸ್ನ ಪ್ರೇಮಿಗಳಿಗೆ ಮತ್ತು ಬಿಗ್ ಬಾಸನ್ನು ನೋಡುವಂಥವ್ರಿಗೆ ಒಂದು ಕ್ಯೂರಿಯಾಸಿಟಿ. ಅದೇನು ಅಂತ ಹೇಳಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರಪ್ಪ ಹೊರಗಡೆ ಹೋದರು ಅಂತೇಳಿ. ಅದರಲ್ಲೂ ಕೂಡ ನಾನು ಸಾಮಾನ್ಯವಾಗಿ ಭಾನುವಾರ ಮಧ್ಯಾಹ್ನದೊಳಗಡೆ ಈ ಅಪ್ಡೇಟ್ಸನ್ನು ಕೊಡೋದ್ರಿಂದ ಸಹಜವಾಗಿ ಒಂದಷ್ಟು ಜನ ನೋಡ್ತಾ ಇರ್ತಾರೆ. ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ಸ್ ಕೊಟ್ಟಿಲ್ವಲ್ಲ, ಯಾರು ಈ ವಾರ ಹೊರಗಡೆ ಹೋಗ್ತಾ ಇಲ್ವಾ ಏನು ಅಂತೇಳಿ. ಆಮೇಲೆ ನಮ್ಮಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಕೂಡ ಸಾಕಷ್ಟು ಜನ ಇದರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತಾರೆ. ಶನಿವಾರದಿಂದನೇ ಕೆಲವರು ಸುಳ್ಳಾಗಿ ಅಪ್ಡೇಟ್ಸನ್ನು ಕೊಡ್ತಾರೆ. ಬಟ್ ಇನ್ಫ್ಯಾಕ್ಟ್ ಸೋಮವಾರಕ್ಕಿಂತ ಮುಂಚೆ ಅಪ್ಡೇಟ್ಸನ್ನು ಕೊಡೋದಕ್ಕೆ ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಯೋದು, ಶೂಟಿಂಗ್ ಮುಗಿಯೋದೇ ಭಾನುವಾರ. ಹಾಗಾಗಿ ಭಾನುವಾರನೇ ಅಪ್ಡೇಟ್ಸ್ ಯಾವುದು ಬರುತ್ತೆ ಅದು ನಿಖರವಾಗಿರ್ತದೆ. ಅದು ಭಾನುವಾರ ಕೆಲವು ಸಲ ಅರ್ಲಿ ಮಾರ್ನಿಂಗ್ ಆಗಿಬಿಡುತ್ತೆ, ಕೆಲವು ಸಲ ಆಫ್ಟರ್ನೂನು ಮಧ್ಯಾಹ್ನದ ನಂತರ ಆಗುತ್ತೆ. ಹೀಗಾಗಿ ಒಂದಷ್ಟು ದಿನಗಳ ಕಾಲ ನಾವು ಕಾಯಬೇಕಾಗ್ತದೆ, ಒಂದಷ್ಟು ಹೊತ್ತುಗಳ ಕಾಲ ಕಾಯಬೇಕಾಗ್ತದೆ. ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಅದೇ ರೀತಿ ಈ ವಾರನೂ ಕೂಡ ಆಗಿದೆ. ಈ ವಾರನೂ ಕೂಡ ಈಗಾಗಲೇ ಈ ಎಲಿಮಿನೇಷನ್ ಪ್ರಕ್ರಿಯೆಯ ಎಲ್ಲ ಕೆಲಸಗಳು ಮುಗಿದಿದೆ. ಎಲಿಮಿನೇಷನ್ ಕೂಡ ಈ ವಾರ ಸರ್ಪ್ರೈಸ್ ಆಗಿ ನಡೆದು ಬಿಟ್ಟಿದೆ. ಅಂದರೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಈ ವಾರ ವೋಟಿಂಗ್ ಲೈನ್ ತೆರೆದಿರಲಿಲ್ಲ ಅಲ್ಲ, ಹಾಗಾಗಿ ಎಲಿಮಿನೇಷನ್ ಇರೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಎಂಡ್ ಆಫ್ ದಿ ಮೂಮೆಂಟಿಗೆ ಸುದೀಪ್ ಅವರು ಒಂದು ಚಮಕನ್ನು ಕೊಡ್ತಾರೆ. ಆ ಚಮಕ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಸ್ಪರ್ಧಿ, ಅಂದರೆ ಬಿಗ್ ಬಾಸ್ನ ಟ್ರೋಫಿಯನ್ನು ಎತ್ತಿ ಹಿಡಿಬಹುದು ಅಂತೇಳಿ ಅಂದ್ಕೊಂಡಿದ್ದಂಥ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಅಂದರೆ ಆ ರೀತಿಯಾದಂಥ ಒಂದು ಮುನ್ಸೂಚನೆಯನ್ನು ಸುದೀಪ್ ಕೊಟ್ಟಿದ್ದರು. ಅದರ ಪ್ರಕಾರನೇ ನಡೆದಿದೆ ಕೂಡ. ಹಾಗಾದರೆ ಯಾರು ಅದು ಸ್ಪರ್ಧಿ, ಯಾರು ಬಿಗ್ ಬಾಸ್ ಮನೆಯಿಂದ ಚಮಕ್ ಎಲಿಮಿನೇಷನನ್ನು ಪಡೆದಂಥ ಸ್ಪರ್ಧಿ, ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋವನ್ನು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವೀಕ್ಷಣೆಯನ್ನು ಮಾಡ್ತಿರ್ತಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಹೊರಗಡೆಯೂ ಕೂಡ ವೀಕ್ಷಣೆಯನ್ನು ಮಾಡೋರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಕಾತುರತೆಯಿಂದ ನೋಡೋರಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಪ್ರತಿ ವಾರದ ಅಂತ್ಯಕ್ಕೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ಕಾಯೋರು ಕೂಡ ಇದ್ದಾರೆ. ಅದೇ ರೀತಿ ಈ ವಾರನೂ ಕೂಡ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಒಂದು ಸಮಾಧಾನ ಇತ್ತು, ಏನು ಅಂತ ಹೇಳಿದ್ರೆ ವೋಟಿಂಗ್ ಲೈನ್ ತೆರೆದಿರಲಿಲ್ಲ. ಹಾಗಾಗಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅಂತ್ಯದಲ್ಲಿ ಎಲಿಮಿನೇಷನ್ ಚಮಕನ್ನು ಸುದೀಪ್ ಅವರು ಕೊಟ್ಟೇ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಟೀಮ್ನವರು ಪ್ಲಾನ್ ಮಾಡಿದ ಪ್ರಕಾರನೇ ಸುದೀಪ್ ಅವರು ಅಂತ್ಯದಲ್ಲಿ ಒಂದು ಚಮಕನ್ನು ಕೊಟ್ಟೇ ಬಿಟ್ಟಿದ್ದಾರೆ. ವಿನ್ನರ್ ನಾನೇ ಅಂತೇಳಿ ಅಂದ್ಕೊಂಡಿದ್ದಂಥ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ರೀತಿ ಮಾಡಿದ್ದಾರೆ. ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಂಥ ಸ್ಪರ್ಧಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಇನ್ಫ್ಯಾಕ್ಟು ಪ್ರತಿ ವಾರವೂ ಕೂಡ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ಬರೇ ಮೈನಸ್ ಆಗೋದು ಕಾಮನ್. ಬಿಗ್ ಬಾಸ್ ಸೀಸನ್ 11ರಲ್ಲಿ ಈಗಾಗಲೇ ಎಲ್ಲರೂ ಕೂಡ ಹೋಗಿ ಈಗ ಉಳಿದಿರೋದು ಕೇವಲ 10 ಜನ ಸ್ಪರ್ಧಿಗಳು ಮಾತ್ರ. ಹೀಗಾಗಿ ಈ ವಾರವೂ ಕೂಡ ಎಲಿಮಿನೇಷನ್ ನಡೀತು ಅಂತ ಹೇಳಿದರೆ ಅಲ್ಲಿಗೆ ಮತ್ತೊಬ್ಬ ಸ್ಪರ್ಧಿ ಹೋಗಿ 9 ಜನ ಉಳಿತಾರೆ. ಇನ್ನು ಕಳೆದ ವಾರ 2 ಹೋಗಿದ್ದಾರೆ. ಒಂದು ಈಗಾಗಲೇ ಶಿಶಿರ್ ಶಾಸ್ತ್ರಿ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲೇ ಹೊರಗಡೆ ಹೋಗಿದ್ರೆ, ಅದಾದ ಬಳಿಕ ಗೋಲ್ಡ್ ಸುರೇಶ್ ಅವರು ಅನಿವಾರ್ಯ ಕಾರಣಗಳಿಂದ, ತಮ್ಮ ಬಿಸ್ನೆಸ್ಸು ಅದು ಇದು ಅನ್ನುವಂತಹ ವೈಯಕ್ತಿಕ ಕಾರಣಗಳಿಂದ ಅನಿವಾರ್ಯವಾಗಿ ಹೊರಗಡೆ ಹೋಗಲೇಬೇಕಾಯಿತು. ಹಾಗಾಗಿ ಸುರೇಶ್ ಅವರು ಕೂಡ ಹೊರಗಡೆ ಹೋಗ್ತಾರೆ. ಸುರೇಶ್ ಅವರು ಅನ್ಫಾರ್ಚುನೇಟ್ಲಿ ಸುದೀಪ್ ಅವರ ಜೊತೆಗೆ ಮಾತನಾಡದೆ ಹೋಗ್ತಾರೆ. ಬಟ್ ಭಾನುವಾರದ ಸಂಚಿಕೆಯಲ್ಲಿ ಸುರೇಶ್ ಅವರು ಮತ್ತೆ ಸುದೀಪ್ ಅವರ ವೇದಿಕೆಗೆ, ಬಿಗ್ ಬಾಸ್ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ನಡುವೆ ಇಲ್ಲಿ ಈ ವಾರ ಯಾರು ಹೋಗ್ತಾರೆ, ಸುರೇಶ್ ಅವ್ರನ್ನೇ ಕನ್ಸಿಡರ್ ಮಾಡ್ತಾರಾ, ಸುರೇಶ್ ಅವರು ಹೋಗಿರೋದ್ರಿಂದ ಈ ವಾರ ಎಲಿಮಿನೇಷನ್ ಇರೋದಿಲ್ವಾ, ಹೀಗೆಲ್ಲ ಒಂದಷ್ಟು ಚರ್ಚೆಗಳು ಸೋಮವಾರದಿಂದನೂ ಕೂಡ ಶುರುವಾಗಿತ್ತು. ಶನಿವಾರದ ಮಧ್ಯರಾತ್ರಿವರೆಗೂ ಕೂಡ ಇದೇ ಚರ್ಚೆ ನಡೀತು. ಇನ್ಫ್ಯಾಕ್ಟ್ ಇವತ್ತು ಕೂಡ ಅದೇ ರೀತಿ ಚರ್ಚೆಯೂ ಕೂಡ ಆಗ್ತಿದೆ. ಈ ನಡುವೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಂದು ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ ಅಂತಲೇ ಈಗಾಗಲೇ ಗೊತ್ತಾಗ್ತಿರುವಂತಹ ಮಾಹಿತಿ. ಈ ವಾರವೂ ಸಹ ಎಲಿಮಿನೇಷನ್ ಚಮಕನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅದನ್ನು ಸುದೀಪ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಕಿಚ್ಚನ ಪಂಚಾಯಿತಿಯಲ್ಲಿ ಮನೆ ಮಂದಿಗೆ ಸುದೀಪ್ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಶನಿವಾರ ಯಾರನ್ನೂ ಕೂಡ ಸೇವ್ ಮಾಡಿಲ್ಲ ಮತ್ತು ಯಾರಿಗೂ ಕೂಡ ಒಳ್ಳೆ ಮಾತನ್ನು ಸುದೀಪ್ ಅವರು ಹೇಳೇ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಟಾಪ್ ಟು ಬಾಟಮ್ ಕ್ಲೀನಾಗಿ ವಾಶ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಸುದೀಪ್ ಅವರು ಹೇಳ್ತಾರೆ ಒಂದು ಕಡೆ, ನಾನು ಇಷ್ಟು ಸೀಸನ್ನಲ್ಲಿ ಇಷ್ಟು ಹಾರ್ಶ್ ಆಗಿ ಯಾವತ್ತೂ ಕೂಡ ನಿರೂಪಣೆಯನ್ನು ಮಾಡಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಇಷ್ಟು ಹಾರ್ಶ್ ಆಗಿ ನೀವು ನಿರೂಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ಈ ಸೀಸನನ್ನು, ಅಂದರೆ ಈ 11ನೇ ಸೀಸನನ್ನು ಅತ್ಯಂತ ವರ್ಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು ಸುದೀಪ್ ಈಗಾಗಲೇ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಹೀಗಾಗಿ ಈ ಸೀಸನ್ ಬಗ್ಗೆ ಭಾರಿ ಏನು ನಿರೀಕ್ಷೆ ಸುದೀಪ್ ಅವರಿಗಿಲ್ಲ. ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಪ್ರೀತಿ ಇಲ್ಲ. ಆನಂತರ ಸುದೀಪ್ ಅವರ ಮಾತಿಗೆ ಕಿಂಚಿತ್ತೂ ಕೂಡ ಗೌರವ ಇಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು.
ಸುದೀಪ್ ಅವರು ಏನಾದರೂ ಒಂದು ವಿಚಾರವನ್ನು ಹೇಳಿ ಹೋದರೆ ಅವರು ತಿರುಗಿ ಹೋಗೋದ್ರೊಳಗಡೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅದನ್ನು ಮರೀತಾರೆ ಮತ್ತು ಅದೇ ರೀತಿ ವರ್ತನೆಯನ್ನು ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇಲ್ಲಿವರೆಗೂ ಕೂಡ ಬಂದಿದೆ, ಇವತ್ತಿಗೂ ಕೂಡ ಅದು ಮುಂದುವರಿತಾ ಬಂದಿದೆ. ಇದೇ ಕಾರಣಕ್ಕೆ ಸುದೀಪ್ ಅವರಿಗೆ ಈ ಮನೆಯ ಬಗ್ಗೆ, ಈ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ಅತಿಯಾದಂತಹ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ಸ್ಪರ್ಧಿಗಳನ್ನು ಹೇಗೆ ನೋಡಬೇಕೋ ಹಾಗೆ ನೋಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ವಿಶೇಷತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಈ ನಡುವೆ ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ 5 ಘಟಾನುಘಟಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ರಜತ್ ಇರ್ಬೋದು, ಮೋಕ್ಷಿತಾ ಇರ್ಬೋದು, ಹನುಮಂತ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು, ಐಶ್ವರ್ಯ ಇರ್ಬೋದು. ಈ 5ರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತಹ ಒಂದು ವಿಚಾರ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲದ ಕೇಂದ್ರ ಬಿಂದು ಆಗಿತ್ತು. ಆದರೆ ಒಂದು ಸಮಾಧಾನವೂ ಕೂಡ ಇತ್ತು. ಅದೇನು ಅಂತ ಹೇಳಿದ್ರೆ, ಈ ವಾರ ವೋಟಿಂಗ್ ಲೈನ್ ತೆರೆದಿರೋದಿಲ್ಲ, ಯಾರೂ ಕೂಡ ವೋಟಿಂಗನ್ನು ಮಾಡುವಂಥ ಅವಕಾಶ ಇರಲಿಲ್ಲ. ಆದರೂ ಕೂಡ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿದರು. ಸ್ಟಿಲ್ ವೋಟಿಂಗ್ ಲೈನ್ ಓಪನ್ ಇಲ್ಲದೆ ಇರೋದ್ರಿಂದ ಯಾರೂ ಕೂಡ ಈ ಮನೆಯಿಂದ ಈ ವಾರ ಹೊರಗಡೆ ಹೋಗೋದಿಲ್ಲ, ನಾಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ, ಎಲಿಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಈ ರೀತಿ ಅಂದ್ಕೊಂಡವ್ರಿಗೆ ಚಮಕ್ ಕೊಡೋದ್ರಲ್ಲಿ ಬಿಗ್ ಬಾಸ್ ಮುಂಚೂಣಿ. ಯಾವತ್ತಿಗೂ ಕೂಡ ಇಂಥ ಸರ್ಪ್ರೈಸನ್ನೇ ಕೊಡುವಂಥ ಬಿಗ್ ಬಾಸು ಈ ವಾರನೂ ಕೂಡ ಮತ್ತೆ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ಈ ಸರ್ಪ್ರೈಸಿಗೆ ಇಡೀ ಮನೆಯೇ ಶಾಕ್ ಆಗಿದೆ. ಯಾಕಂತ ಹೇಳಿದ್ರೆ, ಈ ರೀತಿಯಾದಂತಹ ಸರ್ಪ್ರೈಸನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟು ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೂ ಕೂಡ ಇದು ಗೊತ್ತೇ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಶನಿವಾರ ಯಾರನ್ನೂ ಕೂಡ ಸೇವ್ ಮಾಡದೇ ಇರೋದ್ರಿಂದ ಭಾನುವಾರ ಒಬ್ಬೊಬ್ಬರನ್ನೇ ಸುದೀಪ್ ಸೇವ್ ಮಾಡ್ಕೊಂಡು ಬರ್ತಾರೆ. ಸೇವ್ ಮಾಡ್ಕೊಂಡು ಬಂದವರು 14ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ 10 ಜನ ಸ್ಪರ್ಧಿಗಳು ಉಳಿದುಕೊಂಡಿರೋದ್ರಿಂದ ಅದರಲ್ಲಿ ಈ ವಾರ ದೊಡ್ಡ ಮನೆಯನ್ನು ತೊರೆದು ಹೊರಬರೋದಕ್ಕೆ ಹನುಮಂತ, ರಜತ್, ಮೋಕ್ಷಿತಾ, ತ್ರಿವಿಕ್ರಮ್ ಇವರಲ್ಲಿ ಯಾರು ಹೊರಗಡೆ ಬರ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಐಶ್ವರ್ಯ ಇವರು ಯಾರಾದರೂ ಹೊರಗಡೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇತ್ತು. ಅದರಲ್ಲಿ ಒಬ್ಬರು ಈ ವಾರ ದೊಡ್ಡ ಮನೆಯ ಚರ್ಚೆಯನ್ನು ಮುಗಿಸಿ ಹೊರಗಡೆ ಬಂದಿದ್ದಾರೆ. ಶಾಕಿಂಗ್ ಎನ್ನುವಂತೆ ಇಬ್ಬರು ದೊಡ್ಡ ಮನೆಯನ್ನು ಬಿಟ್ಟು ಹೊರಗಡೆ ಹೋದ ಬಳಿಕ ಈ ವಾರ ಯಾರು ಬಿಟ್ಟು ಹೋಗ್ತಾರೆ, ಯಾರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಸಹಜವಾಗಿ ಇದ್ದಂತಹ ಪ್ರಶ್ನೆ. ಅಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಔಟ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಘೋಷಣೆಯನ್ನು ಮಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ಬರನ್ನು ಸೇವ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಸೇವ್ ಮಾಡ್ಕೊಂಡು ಬಂದ ಬಳಿಕ ಅಂತಿಮವಾಗಿ ತ್ರಿವಿಕ್ರಮನ್ನು ಉಳಿಸ್ಕೊಳ್ತಾರೆ. ತ್ರಿವಿಕ್ರಮನ್ನು ಉಳಿಸ್ಕೊಂಡು ತ್ರಿವಿಕ್ರಮ್ ಔಟ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಘೋಷಣೆಯನ್ನು ಮಾಡ್ತಾರೆ. ಯಾವಾಗ ತ್ರಿವಿಕ್ರಮ್ ಔಟ್ ಅಂತ ಹೇಳ್ಬಿಟ್ಟು ಘೋಷಣೆ ಆಗುತ್ತೋ ಇಡೀ ಮನೆ ಒಂದು ಕ್ಷಣ ಶಾಕಲ್ಲಿದ್ದುಬಿಡುತ್ತೆ. ಯಾರೂ ಕೂಡ ಅಂದುಕೊಂಡಂತಹ ನಿರ್ಣಯ ಇದು ಅಂತ ಹೇಳ್ಬಿಟ್ಟು ಸಹಜವಾಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಮೇಲೆ ತ್ರಿವಿಕ್ರಮು ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಯಾಕಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಿಲ್ಲೋ ಗೊತ್ತಿಲ್ಲ, ತ್ರಿವಿಕ್ರಮ್ ಈ ವಾರ ಸೆಲ್ಫ್ ನಾಮಿನೇಟನ್ನು ಮಾಡ್ಕೊಂಡವರು. ತ್ರಿವಿಕ್ರಮ್ಗಿದ್ದಂಥ ಓವರ್ ಕಾನ್ಫಿಡೆನ್ಸೇ ಇದಕ್ಕೆ ಕಾರಣ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಶನಿವಾರ ಕೂಡ ತ್ರಿವಿಕ್ರಮ್ಗೆ ಈ ಮಾತನ್ನು ಸುದೀಪ್ ಅವರು ಕೇಳಿದರು, ನಿಮ್ಮ ಓವರ್ ಕಾನ್ಫಿಡೆನ್ಸ್ ಆಯಿತು ಅಂತೇಳಿ. ಅಷ್ಟು ಮಾತ್ರವಲ್ಲ, ತ್ರಿವಿಕ್ರಮ್ ಎಲ್ಲಿವರೆಗೆ ಅಂತ ಹೇಳಿದರೆ ಬಿಗ್ ಬಾಸ್ ಟ್ರೋಫಿಯನ್ನು ಪಡಿಬಹುದಾದಂತಹ ಸ್ಟ್ಯಾಂಡರ್ಡನ್ನು ಹೊಂದಿರುವಂತಹ ಮತ್ತು ಅಷ್ಟು ಸ್ಟೆಬಿಲಿಟಿಯನ್ನು ಹೊಂದಿರುವಂಥ ಸ್ಪರ್ಧಿ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ತ್ರಿವಿಕ್ರಮ್ ತಮ್ಮನ್ನೇ ತಾವು ನಾಮಿನೇಟ್ ಮಾಡ್ಕೊಂಡಿದ್ರು. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ನೀವೇನು ತ್ಯಾಗರಾಜನ ಅಂತಲೂ ಕೂಡ ಪ್ರಶ್ನೆ ಮಾಡಿ ಕ್ಲಾಸನ್ನು ತೆಗೆದುಕೊಂಡಿದ್ರು. ಇದೀಗ ತ್ರಿವಿಕ್ರಮ್ ಅವರಿಗೆ ಭಾನುವಾರ ದೊಡ್ಡ ಶಾಕ್ ಎದುರಾಗಿದೆ. ಭಾನುವಾರದ ಎಪಿಸೋಡ್ನಲ್ಲಿ ರಜತ್, ಮೋಕ್ಷಿತಾ, ಹನುಮಂತು, ಐಶ್ವರ್ಯ ಎಲ್ಲರೂ ಕೂಡ ಸೇವ್ ಆಗ್ತಾರೆ. ಕೊನೆಯಲ್ಲಿ ತ್ರಿವಿಕ್ರಮ್ ಉಳಿದುಕೊಳ್ತಾರೆ. ತ್ರಿವಿಕ್ರಮ್ನವರೇ ಎಲಿಮಿನೇಟ್ ಅಂತ ಹೇಳ್ಬಿಟ್ಟು ಸುದೀಪ್ ಹೇಳಿದ್ದು ಒಂದು ಕ್ಷಣ ಮನೆ ಮಂದಿಯೆಲ್ಲ ಶಾಕ್ನಲ್ಲಿ ಎದುರು ನೋಡುವಂತಾಗುತ್ತೆ. ತ್ರಿವಿಕ್ರಮ್ ಅವರು ತಮ್ಮನ್ನೇ ತಾವೇ ನಾಮಿನೇಷನನ್ನು ಮಾಡಿಕೊಂಡು ಸೇವ್ ಆಗ್ತೀನಿ ಎನ್ನುವಂಥ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಂಥ ಕಾರಣ ಈ ಚಮಕನ್ನು ಕೊಡಲಾಗಿದೆ ಅಂತೇಳಿ ಆನಂತರ ಗೊತ್ತಾಗುತ್ತೆ. ಅಸಲಿಗೆ ಬಿಗ್ ಬಾಸ್ ಸೀಸನ್ 11ರ ಈ ವಾರ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ. ಫ್ಯಾಮಿಲಿ ಕಾರಣಕ್ಕೋಸ್ಕರ ಸುರೇಶ್ ಅರ್ಧಕ್ಕೆ ಶೋ ಬಿಟ್ಟು ಹೋದಂಥ ಹಿನ್ನೆಲೆಯಲ್ಲಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ. ಬಟ್ ಪ್ರಕ್ರಿಯೆ ನಡೆದರೂ ಕೂಡ, ಅಂದರೆ ಈ ರೀತಿಯಾದಂಥ ಒಂದು ಡಮ್ಮಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆದರೂ ಕೂಡ ಮನೆಯಿಂದ ಯಾರನ್ನು ಕೂಡ ಹೊರಗಡೆ ಹಾಕಿಲ್ಲ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ತ್ರಿವಿಕ್ರಮ್ಗೂ ಕೂಡ ನಂತರ ಸಮಾಧಾನಕರವಾದಂತಹ ಒಂದು ಸುದ್ದಿಯನ್ನು ಹೇಳಿಬಿಡ್ತಾರೆ, ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತೇಳಿ. ಬಟ್ ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿಯಾಗಿ ಓವರ್ ಕಾನ್ಫಿಡೆನ್ಸ್ನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಸಿಕ್ಕಿರುವಂಥ ಒಂದು ಅವಕಾಶವನ್ನು ಕೈ ಚೆಲ್ಲಬೇಡಿ ಎನ್ನುವಂತಹ ಬುದ್ಧಿ ಮಾತನ್ನು ಸುದೀಪ್ ಅವರು ಹೇಳ್ತಾರೆ. ಇದು ಮುಂದೆ ತ್ರಿವಿಕ್ರಮ್ಗೆ ಹೇಗೆ ಬದಲಾವಣೆಯ ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಇದು ಈಗಿರುವಂಥ ಕುತೂಹಲ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ತ್ರಿವಿಕ್ರಮ್ ನಿರ್ಧಾರದ ಬಗ್ಗೆ ಮತ್ತು ತ್ರಿವಿಕ್ರಮ್ಗೆ ಸುದೀಪ್ ಮತ್ತು ಬಿಗ್ ಬಾಸ್ ಟೀಮ್ ಕೊಟ್ಟಂಥ ಚಮಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.